ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಷಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಯಮುಖಾವಿದಃ ಗುರುಶ್ಚ ಮಧ್ವನಾಭಾಮಿ ವರದೋಸ್ತು ನಿರಂತರಂ ವಾಣಿತೆ ಕರಮಣ್ಯಂಬ ಚರಣೋಕ್ತಿ ಸರ್ವದಾ ಮಧ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೆ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ವಿಜಯದಾಸರು ರಚನೆ ಮಾಡಿಕೊಟ್ಟಿರುವಂತಹ ಹರಿಭಕ್ತರಿಗೆ ಆವ ಭಯವೂ ಇಲ್ಲ ಅನ್ನುವಂತಹ ಸುಳಾದಿಯಲ್ಲಿ 2 ಭಾಗವನ್ನು ನೋಡಿದ್ದೇವೆ. 3ನೇದರಲ್ಲಿ ಹೇಳ್ತಾರೆ, ಒಡಲೋಳ್ ಅಭುಜ ಭವಾಂಡ ಕೋಟಿಯ ಕೋಟಿ ಅಡಗಿಸಿಕೊಂಡಿಪ್ಪ ಮಹಾಮಹಿವನ್ನ ಒಡನೆ ತೊಟ್ಟಿಲೋಳ್ ಪವಡಿಸಿದನೆಂಬ ನುಡಿಯತ್ತಣದೋ ಬಲುಸೋಜಿಗವು ನುಡಿಗೋಚರನಾದ ದೇವರಿಗೆ ಜೋಗುಳ ಬಿಡದೆ ಪಾಡಿದನು ಮೋಹಕವೋ ಕೊಡವಿ ಸಾಗರ ದ್ವೀಪದಾಧಾರ ಕರ್ತನು ನಡೆನುಡಿ ಕಲಿತನೆಂಬುದು ಏನೋ ಎಡೆಯವಲ್ಲದ ನಿತ್ಯ ತೃಪ್ತನು ಮೊಲೆಪಾಲು ಕುಡಿದನೆಂಬುದೇ ನಿಜವೆನ್ನಿರೋ ಪೆಡೆದರ ಗರುಡರಿಗೆ ಬೆಡಗು ತೋರುವ ಹರಿಯ ಮಡದಿರತ್ತರೆಂಬುದು ಘನವಾಗುವುದು ಅಡಿಗಳೊಳಗೆ ಕ್ಷೋಣಿ ಅಡಗಿಸಿದ ದಿಟ್ಟ ಸಡಗರದ ದೈವ ಒಲಿದಿರಲು ಪಡದಿರು ದೈನ್ಯವ ಒಬ್ಬರ ಬಳಿಯಲ್ಲಿ ಕೊಡರು ಮನಸ್ಸಿನಂತೆ ನೆನೆಸಿದ ಫಲ ಬಡವರಾಧಾರ ಶ್ರೀ ವಿಜಯ ವಿಠಲ ಕರುಣಿ ಬಿಡನು ನಿನ್ನವನೆಂದು ನುಡಿದರೊಮ್ಮೆಯಾದರೂ. ಬಹಳ ಅತ್ಯದ್ಭುತವಾದ ಪ್ರಮೇಯಗಳನ್ನ ತಮ್ಮ ಸುಳಾದಿಯಲ್ಲಿ ತಿಳಿಸ್ತಾರೆ ವಿಜಯದಾಸರು. ಈ ಸುಳಾದಿಯ 3ನೇ ಭಾಗದಲ್ಲಿ ಹೇಳ್ತಾರೆ, ಒಡಲೋಳ್ ತನ್ನ ಉದರದಲ್ಲಿ ಭಗವಂತ 14 ಲೋಕಗಳನ್ನ ಧಾರಣೆ ಮಾಡಿದ್ದಾನೆ. ಅತ್ಯದ್ಭುತವಾದ ಶಕ್ತಿ ಸಾಮರ್ಥ್ಯ. ಸ್ವಲ್ಪ ಏನಾದ್ರೂ ಊಟ ಹೆಚ್ಚು ಕಡಿಮೆ ಆದ್ರೆ ನಮಗೆ ಆರೋಗ್ಯದಲ್ಲಿ ಬಹಳ ವ್ಯತ್ಯಾಸ ಆಗುತ್ತೆ. ನಾವು ಲೋಕದಲ್ಲಿ ಕಾಣ್ತಾ ಇದ್ದೀವಿ, ಊಟದಲ್ಲಿ ವ್ಯತ್ಯಾಸ ಆದ್ರೂ ಆರೋಗ್ಯ ವ್ಯತ್ಯಾಸ ಆಗತ್ತೆ, ಊಟ ಲೇಟ್ ಆದ್ರೂ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತ್ತೆ. ಹೀಗೆ ನಾವು ಲೋಕದಲ್ಲಿ ಕಾಣುವಂಥದ್ದು. ಅಂಥದ್ರಲ್ಲಿ 14 ಲೋಕಗಳನ್ನೇ ಭಗವಂತ ತನ್ನ ಉದರದಲ್ಲಿ ಧರಿಸಿದಂಥವನು. ಇಡೀ ಬ್ರಹ್ಮಾಂಡಕ್ಕೆ ಒಡೆಯನಾಗಿರುವಂಥವನು, ಹೆದ್ದೈವ ಅಂತ ಅನಿಸ್ಕೊಂಡಿದ್ದಾನೆ. ಹಿರಿದಾದ ದೈವ, ಸರ್ವೋತ್ತಮನಾಗಿರುವಂಥವನು. ಅಂತಹ ಭಗವಂತ ಅನೇಕ ಕೋಟಿ ಬ್ರಹ್ಮಾಂಡಗಳನ್ನ ಅಣುರೇಣು ಕೂಪದಲ್ಲಿ ಎಲ್ಲ ಕಡೆ ಧಾರಣೆ ಮಾಡಿದ್ದಾನೆ. ಅತ್ಯದ್ಭುತವಾದ ಮಹಿಮಾ. ಇಂತಹ ಭಗವಂತ ದೇವಕಿಯ ಗರ್ಭದಲ್ಲಿ ಹುಟ್ಟಿದ್ದಾನೆ ಅಂತ ಅಂದ್ರೆ ಯಾರಾದ್ರೂ ನಂಬಲಿಕ್ಕೆ ಸಾಧ್ಯನಾ? ಅತ್ಯದ್ಭುತವಾದ ಮಹಿಮಾಗಳಿಂದ ಕೂಡಿರುವಂತಹ ಭಗವಂತ, ಅವನಿಗೆ ಪ್ರಾದುರ್ಭೂತ, ಭಗವಂತನಿಗೆ ಹುಟ್ಟು ಅನ್ನೋದಿಲ್ಲಪ್ಪ. ಭಗವಂತ ಏನ್ ಮಾಡಿದ್ದಾನೆ ಹಾಗಿದ್ರೆ? ಪ್ರಾದುರ್ಭೂತ, ತನ್ನನ್ನ ತಾನು ಅವತಾರವನ್ನ ಮಾಡಿದ್ದಾನೆ ಭಗವಂತ. ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ, ತೊಟ್ಟಿಲಲ್ಲಿ ಹಾಕಿ ಜೋಗುಳವನ್ನ ಹಾಡ್ತಾಳಂತೆ ದೇವಕಿ ಮತ್ತು ಯಶೋಧ. ಇದೆಲ್ಲ ಲೋಕ ವಿಡಂಬನೆ. ಭಗವಂತನಿಗೆ ಯಾವುದರ ಅವಶ್ಯಕತೆ ಇಲ್ಲ. ಅದರಲ್ಲೂ ಭಾಗವತದಲ್ಲಿ ಬರೋ ಹಾಗೆ ಒಂದು ಮಾತು ಹೇಳ್ತಾರೆ, ಭಗವಂತ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿಸ್ತಾನೆ. ಬ್ರಹ್ಮಾಂಡದಲ್ಲಿರುವಂತಹ ಬಾಯಿ ತೆಗಿತಾನೆ ಭಗವಂತ, ಬ್ರಹ್ಮಾಂಡ ದರ್ಶನ ಆಗತ್ತೆ. ಬ್ರಹ್ಮಾಂಡದಲ್ಲಿರುವಂತಹ ಗೋಕುಲ, ಯಶೋದೆಯ ಮುಂದೆ ತಾನು ಬಾಯಿ ತೆರೆದು ನಿಂತಿರುವಂತಹ ಕೃಷ್ಣ, ಇವೆಲ್ಲವನ್ನ ತನ್ನ ಪುಟ್ಟ ಬಾಯಿಯಲ್ಲಿ ತೋರಿಸ್ತಾನೆ ಭಗವಂತ. ಅದು ಭಗವಂತನ ಅತ್ಯದ್ಭುತವಾದ ಮಹಿಮೆ. ಬ್ರಹ್ಮಾಂಡದ ಒಳಗೆ ಬ್ರಹ್ಮಾಂಡದ ದರ್ಶನ ಮಾಡಿರುವಂತಹ ಏಕೈಕ ರೂಪ ಅದು ಭಗವಂತನ ಕೃಷ್ಣ ರೂಪ. ವಿಷ್ಣು ಸಾಮರ್ಥ್ಯ ತುಂಡವಾನಾಂ ಬಹುತ್ವಂ ನಾಣ್ಯತೋ ಭವೇತ್. ಅವನು ಗರ್ಭದಲ್ಲಿ ಅಡಗಿದ್ದಾನೆ ಅಂತ ಅಂದ್ರೆ ಆನೆಯನ್ನ
ಒಂದು ಅಳೆಯುವ ಸಾಧನದಲ್ಲಿ ಸೇರಿಸಿಟ್ಟ ಹಾಗೆ. ಅದು ಆಗದೇ ಇರುವಂತಹ ವಿಷಯ. ಈ ರೀತಿಯಾದ ಭಗವಂತನಿಗೆ ಜೋಗುಳದ ಪದ್ಯವನ್ನ ಹೇಳಿ ತೊಟ್ಟಿಲಲ್ಲಿ ತೂಗ್ತಾರೆ ಅಂದ್ರೆ ಎಂಥ ಆಶ್ಚರ್ಯಕರವಾದ ವಿಷಯ. ಇದೆಲ್ಲ ದೈತ್ಯರಿಗೆ ಮೋಹವನ್ನ ಉಂಟು ಮಾಡಲಿಕ್ಕೆ ಭಗವಂತ ಮಾಡಿರುವಂತಹ ನಾಟಕ. ಸಾಧು ಸಜ್ಜನರಿಗೆ ಮಹಿಮೆಯನ್ನ ತೋರಿಸುವಂತಹ ಅತ್ಯದ್ಭುತವಾದ ಮಹಿಮೆ ಭಗವಂತನದು. ಬ್ರಹ್ಮದೇವರನ್ನ ತನ್ನ ನಾಭಿಯ ಕಮಲದಲ್ಲಿ ಉತ್ಪತ್ತಿಯನ್ನ ಮಾಡಿದಂಥವನು ಭಗವಂತ. ಅಂತಹ ಭಗವಂತನಿಗೆ ಸ್ತ್ರೀಯರ ಅಪೇಕ್ಷೆಯೇ ಇಲ್ಲ ಅಂತಾರೆ. ಭಗವಂತ ಸ್ತ್ರೀಯ ಅಪೇಕ್ಷೆ ಇಲ್ಲದೆ ಆ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದ್ದಾನೆ. ಅಂತಹ ಅತ್ಯದ್ಭುತವಾದ ರೂಪ ಭಗವಂತನದು. ಇನ್ನು ಮುಂದೆ ಹೇಳ್ತಾರೆ, ಉಡಿಯವಲ್ಲದ ನಿತ್ಯ ತೃಪ್ತನು ಇವನು. ಭಗವಂತನಿಗೆ ಯಾವ ಪದಾರ್ಥದಿಂದನೂ ಏನೂ ಆಗ್ಬೇಕಾಗಿಲ್ಲ. ಯಶೋಧಾದೇವಿ ಹಾಲನ್ನು ಕುಡಿಸ್ತಾ ಇದ್ಲು ಅನ್ನೋದು ತರ್ಕಕ್ಕೆ ನಿಲುಕದೇ ಇರುವಂತಹ ವಿಷಯ. ನಿತ್ಯ ತೃಪ್ತನಿಗೆ ಈ ಹಾಲಿನಿಂದ ಏನಾಗಬೇಕಾಗಿದೆ? ಯಾವ ಹಾಲು ಬೇಕಾಗಿಲ್ಲ ಭಗವಂತನಿಗೆ. ಪ್ರಳಯ ಕಾಲದಲ್ಲಿ 100 ವರ್ಷ ಮಗುವಾಗಿ ಮಲಗುವಂತಹ ಶಿಶುವಿಗೆ ಯಶೋದೆ ಯಾವ ಹಾಲು ಕುಡಿಸ್ಲಿಕ್ಕೆ ಸಾಧ್ಯ? ಏನಂತ ಕುಡಿಸ್ಲಿಕ್ಕೆ ಸಾಧ್ಯ ಅಂತಾರೆ. ಅಂದ್ರೆ ಹಾಲು ಕುಡಿಸಿದ್ದು ಏನದು ತೋರಿಸುತ್ತೆ ಅಂತ ಕೇಳಿದ್ರೆ, ತನ್ನ ಹೃದಯದಲ್ಲಿರುವಂತಹ ಭಕ್ತಿಯನ್ನೇ, ಪುಣ್ಯವನ್ನೇ ಭಗವಂತನ ಮೇಲೆ ಆ ರೀತಿಯಾಗಿ ಮಾಡಿದಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದು ಬಿಟ್ರೆ ಇನ್ನೇನೂ ಇಲ್ಲ. ಯಾಕೆ ಅಂದ್ರೆ ಕ್ಷೀರಸಾಗರದಲ್ಲೇ ಲೋಲಾಡುತ್ತಲಿರುವಂತಹ ಭಗವಂತ ಬಾಲಕನಾಗಿ ಅಲ್ಲಿ ಮಲಗಿರ್ತಾನೆ. ಕ್ಷೀರಸಾಗರದಲ್ಲಿ ಲೋಲಾಡುತ್ತಲಿರುವ ಬಾಲಕನಂತೆ ಬಂದು ಪಾಲು ಸವಿದನೆತ್ತು ದೂರದಿರೇ ಹರಿಯ, ಪುರಂದರದಾಸರು ಹೇಳುವಂತಹ ಮಾತು. ಅಂತಹ ಭಗವಂತ ಗರುಡನ ಮೇಲೆ ನಿಂತು ಇಡೀ ಪ್ರಪಂಚವನ್ನ, ಬ್ರಹ್ಮಾಂಡವನ್ನ ಸಂಚಾರ ಮಾಡುವಂಥವನು. ಅವನ ಆಶ್ಚರ್ಯ ಅತ್ಯಂತ ಆಶ್ಚರ್ಯಕರವಾಗಿರುವಂಥದ್ದು. ನಿಗಮತತಿಗಳರಿಯದ ನೀರಜ ಭವಾದ್ಯ ಗಣಿತ ಸುರರು ಕಾಣದ. ನಿಗಮತತಿಗಳರಿಯದ ನೀರಜ ಭವಾದ್ಯ ಗಣಿತ ಸುರರು ಕಾಣದ. ಜಗದೊಡೆಯನೆ ಭಕ್ತರುಗಳಿಗೊಲಿದು ತ್ರಿಸ್ಥಾನಗಳ ತ್ಯಜಿಸಿ ಕಲಿಯುಗದಿ ಭೂಮಿಗೆ ಬಂದ ಅಗಣಿತ ಸುಗುಣ ನವ ಶ್ರೀಹರಿಯೇ ಜಗದೊಳು ಸೇವಾದಿಗಳನ್ನೇ ಕೊಳುತಿಹ ಅಗಹರ ಮೋಕ್ಷಾದಿಗಳನ್ನೇ ನೀಡುತ್ತ ನಗೆ ಮೊಗದಲ್ಲಿ ಚಂದಿಗ ನಿಂತಿಹನು. ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ. ಆ ವಿಜಯದಾಸರೇ, ಈ ಹಾಡನ್ನ ಬರೆದಿರುವಂತಹ ವಿಜಯದಾಸರೇ ತಮ್ಮ ಈ ಪದ್ಯದಲ್ಲಿ ಹೇಳ್ತಾರೆ, ನಿಗಮ ತತಿಗಳು ಭಗವಂತನನ್ನ ವೇದಗಳಿಂದೇ ಭಗವಂತ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಸಕಲ ವೇದ ಪ್ರತಿಪಾದ್ಯನಾಗಿರುವಂಥವನು ಭಗವಂತ. ಅಷ್ಟು ಎತ್ತರದಲ್ಲಿರುವಂಥವನು ಭಗವಂತ. ಇಡೀ ಉದಾಹರಣೆಯನ್ನ ಕೊಡ್ತಾರೆ ಅದಕ್ಕೆ. ಒಂದು ಹಿಡಿಯಲ್ಲಿ ಇಡೀ ಬ್ರಹ್ಮಾಂಡವನ್ನ ನಾನು ಎತ್ತಿ ಹಿಡ್ಕೊಳ್ತೀನಿ ಅಥವಾ ಮುಷ್ಟಿಯಲ್ಲಿ ಕಾಣದೇ ಇರೋ ಹಾಗೆ ಮಾಡ್ತೀನಿ ಅಂದ್ರೆ ಎಷ್ಟು ಹಾಸ್ಯಾಸ್ಪದ ಆಗತ್ತೋ ಹಾಗೆ ಸಡಗರದ ದೈವ ಭಗವಂತ. ಅವನನ್ನ ಪೂರ್ಣವಾಗಿ ನಾನು ತಿಳಿತೀನಿ, ಅವನನ್ನ ಹಿಡ್ಕೊಳ್ಬಿಡ್ತೀನಿ ಅಂತಂದ್ರೆ ಎಷ್ಟು ಹಾಸ್ಯಾಸ್ಪದ. ಸಾಕುವ ದೊರೆಗಳು ಬೇಕಾದಷ್ಟು ಮಂದಿ ಇರಬಹುದು, ಆದ್ರೆ ಏಕೋ ಸ್ವಾಮಿ ಅಂದ್ರೆ ಒಬ್ಬನೇ ದೈವ ನಮ್ಮನ್ನ ರಕ್ಷಣೆ ಮಾಡುವಂಥವನು. ಅಂತಹ ವಿಜಯ ವಿಠಲ ಗಾವ ಕೃಪಾಳು ಅಂದ್ರೆ ಎಲ್ಲ ಕಡೆ ನಿಂತು ನಮ್ಮನ್ನ ರಕ್ಷಣೆ ಮಾಡುವಂಥವನು ಭಗವಂತ. ಅಂತಹ ಭಗವಂತನ ಅನುಗ್ರಹವನ್ನ ನಿತ್ಯದಲ್ಲಿ ಪಡೆಯಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಅನ್ನೋದು ವಿಜಯದಾಸರ ಮಾತಿನಲ್ಲಿ ಕಾಣುವಂಥದ್ದು. ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಜನನದ ಭಯ ಮರಣದ ಭಯ ಬರುತಿಪ್ಪ ಮನೋ ಇಂದ್ರಿಯಗಳು ಎರಗುವ ಭಯ ದುರ್ದಿನ ಭಯ ಬಲು ರೋಗ ತೊಡಕುವ ಭಯ ಕಾಲನ ಭಯ ತನಗಿಕ್ಕುವ ವಿಷದ ಭಯ ತೀವ್ರವಾದ ತಮಸಿನ ಭಯ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ನಾನಾಕ ಭಯ
ಬಂದರು ಗಣನೆ ಮಾಡರು ಕಾಣೋ ಹರಿಯ ನಂಬಿದ ಜನ ರನುಮಾನ ಸಲ್ಲದು ಸತತ ತಿಳಿವದು ಜನುಮ ಜನುಮಾಧಿಕರ್ತ ವಿಜಯ ವಿಠಲನ್ನ ಅರ್ಚನೆ ಮಾಡು ಅನುದಿನ ಭಯಗಳ ನೀಗು. ನಮ್ಮ ಜೀವನದಲ್ಲಿ ನಾನಾ ವಿಧವಾದ ಭಯದಿಂದ ನಾವು ಒದ್ದಾಡ್ತಾ ಇರ್ತೀವಿ, ನಾನಾ ವಿಧವಾದ ತೊಂದರೆಯನ್ನ ಪಡ್ತಾ ಇದ್ದೀವಿ. ಯಾವ್ಯಾವ ಭಯ ಅದನ್ನ ಒಂದು ಲಿಸ್ಟ್ ಮಾಡಿ ಹೇಳಿದ್ರು ವಿಜಯದಾಸರು. ಮೊದಲನೇದಾಗಿ ಭಗವಂತನ ಸ್ಮರಣೆಯನ್ನ ಮಾಡೋರಿಗೆ ಯಾವ ಭಯವೂ ಬರೋದಿಲ್ಲವಾ. ಏನೇನ್ ಭಯ ಅಂತ ಒಂದು ಲಿಸ್ಟ್ ಮಾಡಿ ಹೇಳ್ತಾರೆ ವಿಜಯದಾಸರು, ನಮಗೆ ಅರ್ಥ ಆಗ್ಲಿ ಅಂತ. ಹರಿಯ ನೆನೆವಂಗೆ ಜನನದ ಭಯ ಒಂದಿಲ್ಲ, ಹುಟ್ಟುವಂತಹ ಭಯನೇ ಇರೋದಿಲ್ಲ. ಅದಕ್ಕೆ ಉತ್ತಮ ಉದಾಹರಣೆ ಪರೀಕ್ಷಿತ್ ಮಹಾರಾಜ. ಯಾಕೆ? ಬ್ರಹ್ಮಾಸ್ತ್ರ ಬಿಟ್ಟಿದ್ದಾರೆ, ಸತ್ತೇ ಹೋಗುತ್ತೆ ಅಂತ ಎಲ್ರಿಗೂ ತಿಳ್ಕೊಂಡ್ಬಿಟ್ಟಿತ್ತು. ಆದರೆ ಭಗವಂತ ಆ ಗರ್ಭದಲ್ಲಿ ಪ್ರವೇಶವನ್ನ ಮಾಡಿ, ವಿಷ್ಣುರಾತ ಅಂತ ಹೇಳೋದು, ಪರೀಕ್ಷಿತ, ಸುತ್ತಲೂ ಚಕ್ರ ತಿರುಗ್ತಾ ಇದೆ, ಭಗವಂತ ಅವನನ್ನ ರಕ್ಷಣೆ ಮಾಡಿದ್ದಾನೆ. ವಿಷ್ಣುರಾತ, ವಿಷ್ಣುವಿನಿಂದ ವಿಶೇಷವಾಗಿ ಅನುಗ್ರಹವನ್ನ ಪಡೆದಂಥವನು. ಮುಂದೆ ಪರೀಕ್ಷಿತ್ ಮಹಾರಾಜನಿಗೆ ಭಾಗವತ ಅಮೃತವನ್ನ ಉಣಿಸಿ ಶುಕಾಚಾರ್ಯರಿಂದ ಒಳ್ಳೆಯ ಸದ್ಗತಿಯನ್ನ ಕೊಟ್ಟಿದ್ದಾನೆ. ಇದಕ್ಕೆ ಪ್ರತ್ಯಕ್ಷ ಉದಾಹರಣೆ ಅಂತ ವಿಜಯದಾಸು ಉದಾಹರಣೆಯನ್ನ ಕೊಟ್ರು. ಇನ್ನು ಮರಣದ ಭಯ ಒಂದಿಲ್ಲ, ಸಾವು ನಿಮ್ಮ ಹತ್ರ ಬರೋದೇ ಇಲ್ಲ. ಯಾಕೆ? ಅದಕ್ಕೆ ಉದಾಹರಣೆ ಪ್ರಹ್ಲಾದರಾಜರು. ಎಲ್ಲಾ ಕಡೆ ಭಗವಂತ ಇದಾನ ಅಂತ ಹೇಳಿ ಪರೀಕ್ಷೆ ಮಾಡ್ಲಿಕ್ಕೋಸ್ಕರವಾಗಿ ಕಂಬದಲ್ಲಿದ್ದಾನ, ಮನೆಯಲ್ಲಿದ್ದಾನ, ಭಾಗವತವನ್ನ ಶ್ರವಣ ಮಾಡಿ ನೋಡಿ ಗೊತ್ತಾಗತ್ತೆ. ಬಹಳ ವಿಸ್ತಾರವಾಗಿ ಕೇಳ್ತಾನೆ. ಹಿರಣ್ಯಕಶಿಪು ಅಪ್ಪನಿಗೆ ಹೇಳ್ತಾನೆ ಪ್ರಹ್ಲಾದ, ಭಗವಂತ ಇಲ್ದೇ ಇರುವಂತಹ ಜಾಗವೇ ಇಲ್ಲ, ಆ ಭಗವಂತನ ಅನುಗ್ರಹ ನಿನಗೆ ಬೇಕು ಅಂದ್ರೆ ನೀನ್ ಕರೆದುಕೊಳ್ಳೇ ಬರ್ತಾನೆ ಭಗವಂತ. ಪ್ರತ್ಯಕ್ಷವಾಗಿ ಮಾಡಿ ತೋರಿಸಿದ್ದಾನೆ ಪ್ರಹ್ಲಾದ ಮಹಾರಾಜ. ಭಯ ಅನ್ನೋದೇ ಗೊತ್ತಿಲ್ಲ, ಸಾವಿನ ಭಯವೇ ಇಲ್ಲ. ಯಾಕೆ? ಭಗವಂತನ ಅನುಗ್ರಹ ನನ್ನ ಮೇಲಿದೆ, ನನ್ನ ಮೇಲೆ ಭಗವಂತನ ಅನುಗ್ರಹ ಇರೋ ತನಕ ಸಾವು ನನ್ನ ಹತ್ರ ಬರೋದಿಲ್ಲ. ಅದು ಪ್ರಹ್ಲಾದನಿಂದ ನಾವು ಕಲಿಯುವಂತಹ ಪಾಠ. ಅದನ್ನ ಇಲ್ಲಿ ತಿಳಿಸ್ತಾರೆ ವಿಜಯದಾಸರು. ಇನ್ನು ಬರುತಿಪ್ಪ ಮನೋ ಇಂದ್ರಿಯಗಳ ಎರಗುವ ಭಯ. ನಮಗೆ ಮನಸ್ಸಿನಲ್ಲಿ ಕೆಲವರು ಪಾಪ ಬಹಳ ಭಕ್ತಿಯನ್ನ ಮಾಡಬೇಕು, ಪೂಜೆಯನ್ನ ಮಾಡಬೇಕು ಅಂತ ಹೇಳಿ ಬಹಳ ಉತ್ಸಾಹ ಇರುತ್ತೆ. ಆದರೆ ಅವರ ಮನಸ್ಸು ಶುದ್ಧವಾಗಿ ನಿಶ್ಚಲವಾಗಿ ಇರ್ಲಿಕ್ಕಾಗೋದೇ ಇಲ್ಲ. ಯಾವಾಗಲೂ ಹೊಯ್ದಾಡ್ತಾ ಇರುತ್ತೆ. ಪೂಜಾ ಮಾಡಬೇಕು ಅಂತ ಕೂತಿರ್ತಾರೆ, ಎಲ್ಲೋ ಗಮನ. ಅದಕ್ಕೆ ನಾವೇನ್ ಮಾಡಬೇಕು? ಮನೋಭಿಮಾನಿಯಾಗಿರುವಂತಹ ರುದ್ರದೇವರು ನಿತ್ಯದಲ್ಲಿ ಸ್ಮರಣೆ ಮಾಡುವಂತಹ ಮನೋಜವಂ ಮಾರುತ ತುಲ್ಯ ವೇಗಂ, ಹನುಮಂತ ದೇವರ ಸ್ಮರಣೆಯನ್ನ ಮಾಡಬೇಕು. ಮನಸ್ಸಿಗೆ ಅಭಿಮಾನಿಯಾಗಿರುವಂತಹ ರುದ್ರದೇವರಿಗೂ ಪ್ರೇರಣೆ ಮಾಡುವಂತಹ ಮನೋಜವ, ಮನಸ್ಸಿನ ಮೇಲೆ ಹಿಡಿತ ನಮಗೆ ಬರಬೇಕು ಅಂದ್ರೆ ಆ ಹನುಮಂತ ದೇವರ ಸ್ಮರಣೆ ಮಾಡಬೇಕು. ಮನಸ್ಸಿನಲ್ಲಿ ಬರುವಂತಹ ಇಂದ್ರಿಯಗಳ ಮೇಲೆ ಬರುವಂತಹ ಸರ್ವೇಂದ್ರಿಯಾಭಿಮಾನಿಸ್ತ ಮುಖ್ಯ ಪ್ರಾಣಸ್ಥ ವಿಷ್ಣುನಾ, ಎಲ್ಲ ಇಂದ್ರಿಯಗಳ ಮೇಲೆ ನಿಯಾಮಕರಾಗಿರುವಂಥವ್ರು ವಾಯುದೇವರು. ಆ ವಾಯುದೇವರ ಅನುಗ್ರಹ ಇದ್ರೆ ನಿಮಗೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ತಿಳಿಸ್ತಾರೆ ವಿಜಯದಾಸರು. ಇನ್ನು ದುರ್ದಿನ ಭಯ. ನಮಗೆ ಯಾವಾಗ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಏನ್ ಬೇಕಾದ್ರೂ ಆಗ್ಬೋದು. ನಾವು ಅನ್ಕೊಂಡಿದ್ದೀವಿ ಬಹಳ ಆರೋಗ್ಯವಾಗಿರ್ತೀವಿ, ನಮ್ಗೇನಾಗೋದೇ ಇಲ್ಲ ಅನ್ನುವಂತಹ ಭ್ರಮೆಯಲ್ಲೇ ಓಡಾಡ್ತಾ ಇರ್ತೀವಿ. ಅದಕ್ಕೆ ಒಳ್ಳೆ ಉದಾಹರಣೆ ದುರ್ವಾಸರ ಉದಾಹರಣೆಯನ್ನ ಕೊಡ್ತಾರೆ. ಬೇಕಾದಷ್ಟು ಉದಾಹರಣೆ ಇದೆ, ಅದರಲ್ಲಿ ದುರ್ವಾಸರ ಉದಾಹರಣೆಯನ್ನು ಕೊಡ್ತಾರೆ. ಅಂಬರೀಷ ಮಹಾರಾಜನಿಗೆ ದ್ವಾದಶಿ ಏಕಾದಶಿಯ ಮಹಿಮೆಯನ್ನ ತಿಳಿಸಿದ್ದಾರೆ. ಭಗವಂತ ಅಂಬರೀಷನನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ತನ್ನ ಚಕ್ರವನ್ನೇ ಇಟ್ಟಿದ್ದಾನೆ, ನಾವು ಭಾಗವತದಲ್ಲಿ ಕಾಣ್ತೀವಿ. ಇನ್ನು ಬಲು ರೋಗ ತೊಡಗುವ ಭಯ. ಇದಕ್ಕೆ ಪ್ರತ್ಯಕ್ಷ ಉದಾಹರಣೆ ನಾನಾ ವಿಧವಾದ ಪ್ರಪಂಚದಲ್ಲಿ ನಾವು ಕಾಣುವಂತಹ ಮಾನವರು, ವೈದ್ಯರು ಗುರುತಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ರೋಗಗಳು ಬಂದಿದ್ದಾವೆ ಇವತ್ತು. ಕಾರಣ ಮನುಷ್ಯನ ಪಾಪಕರ್ಮ. ಭಗವಂತ ಅದರಿಂದಲೂ ಬಿಡಿಸ್ತಾನೆ. ಥಂ ಧನ್ವಂತರಿ ಎಂದು ಪ್ರಣವ ಪೂರ್ವಕ ಜಪಿಸಲು ವಿಜಯ ವಿಠಲ ಬಲಿವ. ಇದೇ ವಿಜಯದಾಸರು ತಮ್ಮ
ಧನ್ವಂತರಿ ಸುಳಾದಿಯಲ್ಲಿ ಹೇಳ್ತಾರೆ, ಎಲ್ಲ ರೋಗಗಳ ಪರಿಹಾರ ಧನ್ವಂತರೋ ಮಹಾಮಂತ್ರ ಸಂಸ್ಕೃತಿರ್ ವ್ಯಾಧಿನಾಶನಃ. ಮಂತ್ರಗಳ ರಾಜ ಅಂತ ಅನಿಸ್ಕೊಂಡಿರುವಂತಹ ಧನ್ವಂತರಿ ಮಂತ್ರವನ್ನ ಹೇಳಿ ಎಲ್ಲ ರೋಗ ಪರಿಹಾರ ಆಗುತ್ತೆ, ಭಗವಂತ ಅನುಗ್ರಹ ಮಾಡ್ತಾನೆ. ಇನ್ನು ಕಾಲನ ಭಯ ಅಂದ್ರೆ ಯಮದೇವರು ಬಂದು ಯಾವಾಗ ನಮ್ಮನ್ನು ಕರೆದುಕೊಂಡು ಹೋಗ್ತಾರೋ ಗೊತ್ತಿಲ್ಲ. ನಾಳೆ ಮಾಡೋಣೆನ್ನ ಬ್ಯಾಡಣ್ಣ, ಕೇಳಣ್ಣ ನೀನು ಮಂದಮತಿಯು ಆಗಬೇಡಣ್ಣ. ಬಹಳ ಸುಖವಾಗಿದ್ದಾಗ ಹೆಂಡತಿ ಮಕ್ಕಳ ಜೊತೆಗೆ ಆನಂದವಾಗಿ ಕಳೆಯುವಂತಹ ಸಂದರ್ಭದಲ್ಲಿ ಯಮದೇವರು ಕಾಲನ ರೂಪದಲ್ಲಿ ಬಂದು ಪ್ರಾಣವನ್ನ ಹಿಡಿದುಕೊಂಡು ಹೋಗ್ತಾರಪ್ಪ. ಬಾಳುವ ಕಾಲದಿ ಯಮನು ಕೊಳಿಪಿಳ್ಳೆ ಆಡುವಾಗ ಹಳೆ ಹದ್ದು ಒಯ್ಯುವಂತೆ ಉರದೇವರ ಮಾಡಬೇಕಣ್ಣ, ತನ್ನೊಳಗೆ ತಾನೇ ಉಡದೇವರ ಮಾಡಬೇಕಣ್ಣ. ಭಗವಂತ ಅನುಗ್ರಹವನ್ನ ಮಾಡ್ತಾನೆ. ಅದಕ್ಕೆ ಅಜಾಮಿಳನ ಉದಾಹರಣೆಯನ್ನು ತೆಗೆದುಕೊಳ್ಳಬಹುದು. ತನಗಿಕ್ಕುವ ವಿಷಯ ಭಯ. ಭೀಮಸೇನ್ ದೇವರ ಉದಾಹರಣೆಯನ್ನು ತೆಗೆದುಕೊಳ್ಳಬಹುದು. ದುರ್ಯೋಧನ ಹಾಲಾಹಲ ಅಂತ ಭಯಂಕರವಾಗಿರುವಂತಹ ವಿಷದ ಲಡ್ಡುಗೆಯನ್ನ ಕೊಡ್ತಾನೆ ಭೀಮಸೇನ್ ದೇವರಿಗೆ. ಏನೂ ಆಗೋದಿಲ್ಲ ಭೀಮಸೇನ್ ದೇವರಿಗೆ. ಕಾರಣ ನಿತ್ಯದಲ್ಲಿ ಭಗವಂತನ ಉಪಾಸನೆಯನ್ನ ಮಾಡುವಂಥವ್ರು. ಅಂಗುಷ್ಟ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತ ವೇದಸಂ. ಬ್ರಹ್ಮಾಂಡವನ್ನೇ ಸುಟ್ಟು ಹಾಕುವಂತಹ ಶಕ್ತಿ ರುಕ ಅನ್ನುವಂತಹ ಅಗ್ನಿಯನ್ನ ಉದರದಲ್ಲಿ ಧರಿಸಿದಂತಹ ರುಕೋದರ. ಅವರಿಗೆ ಈ ವಿಷ ಏನು ಮಾಡ್ಲಿಕ್ಕೆ ಸಾಧ್ಯ? ಏನು ಮಾಡೋದಿಲ್ಲ. ಅದು ಭಗವಂತನ ವಿಶೇಷ ಕೃಪಾ ಪಾತ್ರರಾಗಿರುವಂಥವ್ರು. ಇನ್ನು ತೀವ್ರವಾದ ತಮಸಿನ ಭಯ, ಅದಕ್ಕೆ ಉದಾಹರಣೆ ಅರ್ಜುನ. ನಾನಾ ವಿಧವಾದ ಕೆಲಸಗಳಲ್ಲಿ ಭಗವಂತ ಅವನನ್ನ ಅನುಗ್ರಹ ಮಾಡಿದ್ದನ್ನು ನಾವು ಕಾಣಬಹುದು. ಬ್ರಾಹ್ಮಣನ ಮಗನಿಗೆ ಕಥೆಯಲ್ಲಿ ನಾವು ಕಾಣ್ತೀವಿ. ಬ್ರಾಹ್ಮಣನ ಮಗನನ್ನ ಒಂದು ಪ್ರೇತ ಬಂದು ಎತ್ಕೊಂಡು ಹೋಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಯಜ್ಞ ಮಾಡ್ತಿರ್ತಾನೆ ಭಗವಂತ. ಬಂದು ಆ ಬ್ರಾಹ್ಮಣ ಪ್ರಾರ್ಥನೆ ಮಾಡ್ತಾನೆ. ಹೊರಗಡೆ ಕಾಯ್ತಾ ಇರುವಂತಹ ಅರ್ಜುನ ಹೇಳ್ತಾನೆ, ಕೃಷ್ಣ ಏನು ಬೇಕಾಗಿಲ್ಲ, ನಾನೇ ಸಾಕು, ನಾನು ರಕ್ಷಣೆ ಮಾಡ್ತೀನಿ, ಬಾ. ಬಾಣದ ಮನೆಯನ್ನ ನಿರ್ಮಾಣ ಮಾಡ್ತಾನೆ. ಆದರೂ ಬಂದು ಆ ಭೂತ ಅಥವಾ ಪ್ರೇತ ಅದು ಬಂದು ಎತ್ಕೊಂಡು ಹೋಗುತ್ತೆ ಆ ಮಗುವನ್ನ. ಕರ್ಕೊಂಡು ಬರ್ಲಿಲ್ಲ ಅಂದ್ರೆ, ಮಗುವನ್ನ ರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತಾನೆ ಅರ್ಜುನ. ಯಾವಾಗ ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲೋ, ಇನ್ನೇನ್ ಅಗ್ನಿ ಪ್ರವೇಶ ಮಾಡಬೇಕು, ಆಗ ಭಗವಂತ ಮತ್ತೆ ಬರ್ತಾನೆ. ಎದ್ದು ಬಂದು ಭಗವಂತ ಅರ್ಜುನನನ್ನ ಲೋಕಾಲೋಕ ಪರ್ವತಗಳನ್ನ ದಾಟಿಸಿ ತನ್ನ ಮೂಲ ರೂಪದ ದರ್ಶನವನ್ನ ಮಾಡಿಸ್ತಾನೆ. ಮೂಲ ರೂಪದಿಂದ ಉಪದೇಶವನ್ನ ಮಾಡಿಸ್ತಾನೆ. ಸಾವನ್ನೇ ಗೆಲ್ಲಬೇಕು ಅಂತ ಹೊರಟಿಲ್ಲಪ್ಪ ನೀನು ಅರ್ಜುನ ಅನ್ನುವಂತಹ ವಿಶೇಷವಾದ ಬಹಳಷ್ಟು ಮಾತುಗಳಿದ್ದಾವೆ. ಅವೆಲ್ಲವನ್ನು ಉಪದೇಶವನ್ನು ಮಾಡಿಸ್ತಾನೆ. ಹಾಗೆ ಅಜ್ಞಾನ ಅದು ಬಿಡಬೇಕು ಅಂದ್ರೆ ಅದು ಭಗವಂತನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಇನ್ನು ನಾನಾ ವಿಧವಾದ ಭಯಗಳು ನಾವು ಭಾಗವತದಲ್ಲಿ ಶ್ರವಣ ಮಾಡ್ತೀವಿ. ಸುರಲೋಕದಿ ಧ್ರುವ, ಭುವಿಯಲ್ಲಿ ವಿಭೀಷಣ, ಭೂಮಿಯ ಕೆಳಗೆ ಬಲಿಚಕ್ರವರ್ತಿ, ಹೀಗೆ ಮೂರ್ಲೋಕದ ಮನುಜರು ನಮಗೆ ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಿರುವಂಥವರು. ಅವರಿಗೆ ಬಂದಿರುವಂತಹ ಎಲ್ಲ ಭಯಗಳನ್ನ ಭಗವಂತನ ನಾಮಸ್ಮರಣೆಯಿಂದ ರಕ್ಷಣೆ ಮಾಡಿಕೊಂಡಂಥವರು. ಇವತ್ತು ನಾವು ಧ್ರುವ ನಕ್ಷತ್ರವನ್ನ ಕಾಣಬಹುದು. ವಿಭೀಷಣ ಚಿರಂಜೀವಿಯಾಗಿ ಇವತ್ತು ಇದ್ದಾನೆ. ಇಷ್ಟೇ ಅಲ್ಲದೆ ಭೂಮಂಡಲದ ಕೆಳಭಾಗದಲ್ಲಿ ಸುತಲದಲ್ಲಿ ಬಲಿಚಕ್ರವರ್ತಿ ಇದ್ದಾನೆ. ಭಗವಂತನ ವಿಶೇಷವಾದ ಅನುಗ್ರಹ ಪಡೆದಂಥವನು. ಇವರೆಲ್ಲ ಭಗವಂತನನ್ನು ನಂಬಿ ಅವನಲ್ಲಿ ಭಕ್ತಿಯನ್ನ ಮಾಡಿ ಅವನ ಅನುಗ್ರಹವನ್ನ ಪಡೆದಂಥವರು. ಯಾವ ಆಪತ್ತು ಇವ್ರ ಮುಂದೆ ಬರೋದಿಲ್ಲ. ಯಾಕೆ? ಭಗವಂತನ ಅನುಗ್ರಹ ಇದೆ. ಭಗವಂತನ ಅನುಗ್ರಹ ಅನ್ನುವಂತಹ ರಕ್ಷಾ ಕವಚವನ್ನು ಧಾರಣೆ ಮಾಡಿದಂಥವರು ಹತ್ತಾವತಾರದಲ್ಲಿ ಭಕ್ತರ ಭಯಗಳನ್ನ ಕಿತ್ತಿ ಭೃತ್ಯರ ಕಾಯ್ದ ಕರ್ತೃ ವಿಜಯ ವಿಠಲ. ಭಗವಂತ ವಿಜಯ ವಿಠಲ ಅವನ ಭಕ್ತರ ಭಯವನ್ನ ಪರಿಹಾರ ಮಾಡ್ತಾನೆ. ಕತ್ತಲೆಗೆ ಸೂರ್ಯ ಬಂದಾಗ ಹೇಗೆ ಭಯ ಆಗ್ತದಲ್ಲ, ಹಾಗೆ ಭಗವಂತನ ಅನುಗ್ರಹವನ್ನ ಪಡೆದಂತಹವರಿಗೆ
ಯಾವ ಭಯ ಅನ್ನುವಂಥ ಕತ್ತಲು ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಭಗವಂತನ ನಂಬಿದವರಿಗೆ ಎಲ್ಲ ಕಡೆ ವಿಜಯವೇ ವಿಜಯ ಅಂತ ಹೇಳಿ ಈ ಪದ್ಯದಲ್ಲಿ ತಿಳಿಸ್ತಾರೆ ವಿಜಯದಾಸರು.